ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಒಬ್ಬರು ಕಸ್ಟಮರ್ ಫೋನ್ ಕರೆ ಮಾಡ್ತಾರೆ. ಅವರು ನನ್ನ ಹೆಚ್ಚಿನ ವಿಡಿಯೋಗಳನ್ನು ಫೇಸ್ಬುಕ್ಕಲ್ಲಿ ನೋಡಿ ಅದರಲ್ಲಿ ಬರ್ತಾ ಇರ್ತಕ್ಕಂಥ ವಾಸ್ತುದ ಆರ್ಟಿಕಲೆಲ್ಲ ನೋಡಿ ತುಂಬ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ಅವರು ಒಂದು ಮನೆ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ಅವರು ಅವ್ರ ಮನೆಯವರು ಸರಿ ಅಂತೇಳಿ ಅಲ್ಲೇ ಲೋಕಲಲ್ಲಿ ಕೆಲವ್ರನ್ನ ಮನೆ ಪ್ಲ್ಯಾನ್ ಮಾಡಿಕೊಡಿ ಅಂಥೇಳಿ ವಿಚಾರಿಸಿದಾಗ ಎಲ್ಲರೂ ಆಯದ ಅಳತೆಯನ್ನು ಹೇಳಿದರು. ಮನೆಯ ಪ್ಲ್ಯಾನ್ ಯಾವ ಥರ ಬರಬೇಕು ಮತ್ತು ಅಂತಕ್ಕಂಥದ್ದನ್ನು ಯಾರೂ ತಿಳಿಸ್ಲಿಲ್ಲ. ಹಾಗೆ ಆ ಪ್ಲ್ಯಾನನ್ನು ಯಾರ ಕೈಲೂ ಮಾಡಿಕೊಡೋಕ್ಕಾಗಲಿಲ್ಲ. ಅನಂತರ ಅವ್ರು ಕೊಟ್ಟಂಥ ಆಯದ ಅಳತೆಯ ಫಲಾಫಲಗಳನ್ನು ಕೇಳಿದಾಗಲೂ ಸಹ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ತಿಳಿಸ್ಲಿಕ್ಕೆ ಆಗಿರಲಿಲ್ಲ. ತುಂಬ ಕಡೆ ಅಲ್ಲಿ ಅಕ್ಕಪಕ್ಕ ಎಲ್ಲ ವಿಚಾರಿಸಿದ್ದಾರೆ. ಕಡೆಯಲ್ಲಿ ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂಥೇಳಿ ನನಗೆ ನೇರ ಫೋನ್ ಕರೆ ಮಾಡ್ತಾರೆ. ಸರ್, ನಮಗೆ ಒಂದು ಮನೆ ಕಟ್ಟಬೇಕು ಅಂತ ಇದ್ದೇವೆ. ಒಂದು 700 ಚದುರದ ಒಳಗಡೆ ಒಂದು ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡಿಕೊಡ್ತೀರಾ ಅಂಥೇಳಿ ಕೇಳ್ತಾರೆ. ಆಗ ನಾನು ಆಯಿತು ಮಾಡಿಕೊಡ್ತೇನೆ ಅಂಥೇಳಿ ಅವರಿಗೆ ಭರವಸೆ ಕೊಡ್ತೇನೆ. ಅನಂತರ ಎಷ್ಟು ರೂಮ್ ಬೇಕು, ಯಾವ ಥರ ಇರಬೇಕು ಪ್ಲ್ಯಾನು ಅಂತ ಕೇಳಿದಾಗ ಅವರು ಮೊದಲಿಗೆ ಒಂದು ಬೆಡ್ರೂಮ್ ಸಾಕು, ಒಂದು ಕಿಚನ್ ರೂಮ್ ಸಾಕು, ಹಾಲ್ ದೊಡ್ಡದಾಗಿರಬೇಕು ಅಂತೇಳಿ ಹೇಳ್ತಾರೆ. ನಾನು ಪ್ಲ್ಯಾನ್ ಮಾಡಬೇಕಾದ್ರೆ ಅಥವಾ ಮಾಡಿಸ್ಬೇಕಾದ್ರೆ ನಿಮಗೆ ಫೋನ್ ಕರೆ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಹೇಳಿದೆ. ನಾನು ಆಫೀಸ್ಗೆ ಹೋಗಿ ಅವರ ಪ್ಲ್ಯಾನನ್ನು DTP ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಯದ ಅಳತೆಯನ್ನು ಚೆಕ್ ಮಾಡಿದೆ. 25x25 625 ಧ್ವಜಾಯದಲ್ಲಿ ಬಂತು. ಅವರು ಸಹ ನಮಗೆ ಧ್ವಜಾಯದಲ್ಲೇ ಇದ್ದರೆ ಒಳ್ಳೆಯದು ಅಂತ ಹೇಳಿದರು. ಫೋನ್ ಕರೆ ಮಾಡಿ ಈ ಥರ 25 ಉದ್ದ 25 ಅಡಿ ಅಗಲದಲ್ಲಿ ಆಯ ಬರ್ತಾ ಇದೆ, 2 ರೂಮ್ಗಳು ಸಹ ಬರ್ತವೆ ಅಂತೇಳಿ ಅವರಿಗೆ ಸಜೆಷನ್ಸ್ ತಿಳಿಸಿದೆ. ಆಗ ಅವರು ಸರಿ ಸರ್, ನೀವು ಒಮ್ಮೆ ಮಾಡಿ ನಮಗೆ ಕಳಿಸಿ, ನನ್ನ ಮನೆಯವ್ರ ಹತ್ರ ನೋಡಿ ತಿಳ್ಕೊಂಡು ಹೇಳ್ತೀನಿ ಅಂದರು. ಸರಿ ಅಂತೇಳಿ ಆ ಮನೆಯ ಪ್ಲ್ಯಾನ್ 2 ಬೆಡ್ರೂಮು 1 ಬಾತ್ರೂಮ್ ಮಿಡ್ಲಲ್ಲಿ ಮಾಡಿ ಕಳಿಸಿದೆ. ಅನಂತರ ಅವರು ಹಾಲ್ ಚಿಕ್ಕದಾಗುತ್ತೆ ಅಂತೇಳಿ ಅವರ ಮನೆಯವರು ಹೇಳಿದರು. ಆಮೇಲೆ ಸರ್, ಹಾಲ್ ದೊಡ್ಡದಾಗಬೇಕು ನಮಗೆ, ಆ ಥರ ಪ್ಲ್ಯಾನ್ ಮಾಡಿ ಅಂತ ಹೇಳಿದಾಗ ಮತ್ತೊಮ್ಮೆ ಆ ವಾಸ್ತು ಪ್ಲ್ಯಾನನ್ನು ಆಲ್ಟ್ರೇಷನ್ ಮಾಡಿ ಅವರ ಅಭಿಲಾಷೆ ಇದ್ದದ್ದು ವಾಯುವ್ಯದಲ್ಲಿ ಬಾತ್ರೂಮ್ ಬರಬೇಕು ಅಂತೇಳಿ, ಟಾಯ್ಲೆಟ್ ರೂಮು ಬಾತ್ರೂಮು ವಾಯುವ್ಯ ಪಶ್ಚಿಮದಲ್ಲಿರಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದರು. ಸರಿ ಅಂತೇಳಿ ಆ ಪ್ರಕಾರವಾಗಿ ವಾಸ್ತು ಪ್ರಕಾರ ಅಲ್ಲಿ ಬಾತ್ರೂಮನ್ನು 4x8 ಉದ್ದದ ಅಡಿಯಲ್ಲಿ ಪ್ಲ್ಯಾನ್ ಮಾಡಿದೆ. ಹಾಗೆ 2ನೇ ರೂಮನ್ನು 8x8 ಅಡಿಯ ಉದ್ದದಲ್ಲಿ ಪ್ಲ್ಯಾನ್ ಬರ್ತದೆ. ಮೊದಲನೇ ಮಾಸ್ಟರ್ ಬೆಡ್ರೂಮು 12x10 ಅಳತೆಯಲ್ಲಿ ಅದು ಉದ್ದ ಬರ್ತದೆ. ಹಾಗಾಗಿ ಇನ್ನಿತರೆ ಕಿಚನ್ ರೂಮ್ದು ಡೈರೆಕ್ಷನ್ನು ತಿಳಿಸಿದೆ. ಮತ್ತು ಕಡೆಯಲ್ಲಿ ಹಾಲು ದೊಡ್ಡದಾಯಿತು. ಅಲ್ಲಿ ಅವ್ರಿಗೆ ಪ್ಲ್ಯಾನ್ ನೋಡಿದಾಗ ಅವ್ರಿಗೆ ಖುಷಿಯಾಯಿತು. ದೇವ್ರ ಮನೆಯೂ ಸಹ ಈಶಾನ್ಯ ಭಾಗದಲ್ಲಿ ಕೊಟ್ಟೆ, 5x5 ಅಳತೆಯಲ್ಲಿ. ಉತ್ತರ ಈಶಾನ್ಯಕ್ಕೆ ಮುಖ್ಯ ಬಾಗಿಲು ಬರುವಂತೆ ಆ ಪ್ಲ್ಯಾನನ್ನು ಪ್ರಿಪೇರ್ ಮಾಡಲಿಕ್ಕಾಯಿತು. ಅನಂತರ ಅವರು ನಮ್ಮಲ್ಲಿ ಸರ್, ಇನ್ನೊಮ್ಮೆ ನಮ್ಮ ಮನೆಯವ್ರನ್ನ ಕೇಳ್ತೀವಿ ಅಂತೇಳಿ ಆ ಪ್ಲ್ಯಾನನ್ನು ಅವ್ರ ಮನೆಯವರಿಗೆ ತೋರಿಸಿದಾಗ ಅವ್ರ ಮನೆಯವ್ರಿಗೂ ಸಹ 2ನೇ ಪ್ಲ್ಯಾನ್ ಇಷ್ಟ ಆಯಿತು. ಮಾಸ್ಟರ್ ಬೆಡ್ರೂಮ್ದ ಮುಖ್ಯ ಬಾಗಿಲನ್ನು ಡೈನಿಂಗ್ ರೂಮ್ಗೆ ಕೊಟ್ಟೆ, ಅಂದರೆ ಕಿಚನ್ ರೂಮ್ಗೆ ಕೊಟ್ಟೆ. ಮನೆಗೆ ಡೈನಿಂಗ್ ರೂಮ್ ಏನು ಬೇಡ ಅಂತ ಹೇಳಿದರು. ಇನ್ನಿದ್ದದು ಬೆಡ್ರೂಮ್ ಆದ ನಂತರ ಪೂರ್ಣ ಪ್ರಮಾಣವಾದಂಥ ಕಿಚನ್ ರೂಮ್ ಆ ಕಡೆ ಬಂತು. ಹಾಲು
ತುಂಬ ದೊಡ್ಡದಾಗಿ ಅವರು ಅಂದ್ಕೊಂಡಂತೆಯೇ ಸಿಕ್ತು. ಹಾಗೆ ಇದೆಲ್ಲ ಆದಮೇಲೆ ಕಡೆಯಲ್ಲಿ ಸ್ಟೇರ್ ಕೇಸ್ಗೆ ಹೋಗಲಿಕ್ಕೆ ಮೆಟ್ಟಿಲುಗಳು ಕೊಡಬೇಕಿತ್ತು ಸರ್ ಅಂತ ಅಂದರು. ಉತ್ತರ ವಾಯುವ್ಯದಲ್ಲಿ ಮೇಲೆ ಹೋಗೋ ರೀತಿಯಲ್ಲಿ ಮೆಟ್ಟಿಲುಗಳನ್ನು ಕೊಟ್ಟೆ. ಹಾಗೆ ಅಲ್ಲೊಂದು ಔಟ್ ಸೈಡಲ್ಲಿ ಸಹ ಮೆಟ್ಟಿಲುಗಳ ಕೆಳಗಡೆ ಬಾತ್ರೂಮನ್ನು ಸಹ ಕೊಟ್ಟಿದ್ದೇನೆ. ಇಲ್ಲಿ ಮೊದಲಿಗೆ ಪ್ಲ್ಯಾನ್ ಮಾಡಿದ್ದು ಪಶ್ಚಿಮ ದಿಕ್ಕಲ್ಲಿ ಬಾತ್ರೂಮ್ ಮಾಡಿದಾಗ ಅವ್ರಿಗೆ ಅದು ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಬದಲಾವಣೆಯನ್ನು ತಿಳಿಸಿದರು. ಆ ಬದಲಾವಣೆಯನ್ನು ಕೊಟ್ಟ ನಂತರ ಅವರ ಮನೆಯ ಹಾಲ್ ತುಂಬ ದೊಡ್ಡದಾಗಿ ವಿಶಾಲವಾಗಿ ಬಂತು. ಅನಂತರ ಸರ್ ಇದೇ ಪರವಾಗಿಲ್ಲ ನಮಗೆ ಅಂಥೇಳಿ ಅವ್ರಿಗೆ ಆ ಪ್ಲ್ಯಾನ್ ನೋಡಿ ಖುಷಿಯಾಯಿತು. ಅನಂತರ ಅವರು ಸಹ ಇದೇ ತಿಂಗಳ 19ನೇ ತಾರೀಕು ಮಾರ್ಕಿಂಗ್ ಎಲ್ಲ ಮಾಡಿಕೊಂಡು 20ನೇ ತಾರೀಕು ಪೂಜೆ ಮಾಡಿಸ್ಲಿಕ್ಕೆ ಭಟ್ರಿಗೆ ಹೇಳ್ತೇವೆ, ಇಲ್ಲ ನಾವೇ ಪೂಜೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅವರು ನನ್ನ ಆರ್ಟಿಕಲನ್ನು ನೋಡ್ತಾ ಇರೋದಕ್ಕೆ ಅವರಿಗೆ ಥ್ಯಾಂಕ್ಸ್. ತುಂಬ ಟೈಮ್ನಿಂದಲೂ ನನ್ನ ಲೇಖನಗಳನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ. ಈಗಲೂ ಸಹ ನನ್ನ ಲೇಖನಗಳು ಫೇಸ್ಬುಕ್ಕಲ್ಲಿ ಬರ್ತಾಯಿದೆ, ಯೂಟ್ಯೂಬಲ್ಲಿ ಬರ್ತಾ ಇಲ್ಲ. ಸೊ ಯೂಟ್ಯೂಬ್ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಫೇಸ್ಬುಕ್ಕಲ್ಲಿ ಹೋಗಿ ನನ್ನ ಆರ್ಟಿಕಲನ್ನು ನೋಡ್ಬೋದು. ನಾನು ಮಂಗಳೂರಿನಲ್ಲಿ ಇದ್ದಂಥ ಸಂದರ್ಭಗಳಲ್ಲಿ ಅಲ್ಲಿನ ದಿನಪತ್ರಿಕೆಗಳಲ್ಲಿ ಹಾಗೂ ಜ್ಯೋತಿಷ್ಯ ಮಾಸಪತ್ರಿಕೆಗಳಲ್ಲಿ ಈ ಲೇಖನಗಳನ್ನು ಬರೆದಿರ್ತೇನೆ. ಯಾವುದೇ ರೀತಿಯ ಪುಸ್ತಕಗಳು ಪ್ರಕಟ ಆಗಿಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.